ಈ ರೆಸಿಪಿ ಏನು ಅಂತ ಹೇಳ್ತೀನಿ, ಫುಲ್ ವೀಡಿಯೋ ನೋಡ್ಕೊಬನ್ನಿ. ವೀಡಿಯೋ ನೋಡೋಕ್ಕೂ ಮುಂಚೆ ಒಂದೊಳ್ಳೆ ಮೆಸೇಜ್ ಇದೆ, ಅದನ್ನ ಕೇಳಿಬಿಡಿ. ಎಲ್ಲರೂ ವೀಡಿಯೋಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಅದರಲ್ಲೂ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮೈ ಫ್ರೆಂಡ್ಸ್. ಯಾಕಂದರೆ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನೇಮೆಲ್ಲ ಮೆನ್ಷನ್ ಮಾಡೋಕ್ಕಾಗಲ್ಲ, ಬಟ್ ಅವರಿಗೆ ಅರ್ಥ ಆಗಿರುತ್ತೆ ಯಾರು ಅಂತ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಆಲ್. ತುಂಬ ಥ್ಯಾಂಕ್ಸ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಯಶೂರು ಆಟೋ ಓಡಿಸ್ತವ್ರ ಅನ್ಕೋಬೇಡಿ, ನಿಜವಾಗ್ಲೂ ಇಲ್ಲ. ಫ್ರಂಟಲ್ಲಿ ಕೂತಿರೋದ್ರಿಂದ ಆ ಥರ ಕಾಣಿಸ್ತಿದೆ. ನಾವಿವತ್ತು ಮಾರ್ಕೆಟ್ಗೆ ಹೋಗ್ತಿದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಬ್ಯಾಂಗ್ಳೂರ್ ಮಾರ್ಕೆಟಲ್ಲಿ ಇವ್ರಿಗೇನು ಕೆಲಸ, ಏನಕ್ಕೆ ಹೋಗಿದ್ದಾರೆ ಅಂತ ಜಾಸ್ತಿ ಯೋಚನೆ ಮಾಡಬೇಡಿ. ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವ, ಸೊ ಹಂಗಾಗಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ. ನಾನು ವಿಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಈ ಹುಡುಗರು ತುಂಬ ಸ್ಮೈಲ್ ಮಾಡ್ತಿದ್ರು. ಎಂತಕ್ಕೆ ನನ್ನ ವಿಡಿಯೋ ಮಾಡ್ತಿದ್ದಾರೆ ಅಂತ, ಬಟ್ ನಾನು ಲಕ್ಷ್ಮಿ ವಿಡಿಯೋ ಮಾಡ್ತಿದ್ದೆ. ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಅದ್ ಚೆನ್ನಾಗೋಣ. ಕಾಲೇಜ್ ಹೋಯ್ತಾ ತಾನೆ? ಈ ಸತಿ ಬರ್ಬೇಕಾದ್ರೆ ಒಳ್ಳೆ ರೇಷ್ಮೆ ಸೀರೆ ನಾ ತಗೊಂಬಿಟ್ಟು ಬರ್ತೀನಿ. ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬರ್ತೀಯಾ? ನಾವಿಲ್ಲೊಂದು ಸ್ಟೋರಿಗೆ ಬಂದಿದ್ವಿ. ಓಹೋ, ಲಕ್ಷ್ಮಿನೆಲ್ಲ ಕೂರಿಸಿದ್ರು. ಲಕ್ಷ್ಮಿಗೆ ಯಾವ್ಯಾವ ಐಟಮ್ ಬೇಕು, ಡೆಕೋರೇಷನ್ ಮಾಡೋಕ್ಕೆ ಏನು ಬೇಕು ಪ್ರತಿಯೊಂದು ಇಟ್ಟಿದ್ರು. ಇಂಥ ವಸ್ತು ಅಲ್ಲಿ ಇಲ್ಲ ಅನ್ನೋ ಥರ ಏನಿರಲಿಲ್ಲ, ಪ್ರತಿಯೊಂದು ವಸ್ತು ಸಹ ಅಲ್ಲಿ ಸಿಗ್ತಿತ್ತು. ಬಟ್ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಮಾರ್ಕೆಟಲ್ಲಿ ಕಮ್ಮಿ ಪ್ರೈಸ್ ಸಿಗುತ್ತೆ ಅಂತ ಅಂದ್ಕೊಂಡೋಗಿದ್ವಿ, ಬಟ್ ತುಂಬ ಜಾಸ್ತಿನೇ ಇತ್ತು. ಇಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಅಲ್ಲಿ ತುಂಬ ಜಾಸ್ತಿನೇ ಇತ್ತು ಎಲ್ಲನೂ. ಆದರೆ ಏನು ಮಾಡೋದು, ಅನಿವಾರ್ಯ ಅಲ್ವಾ, ಹೋಗ್ಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ತೊಗೊಳ್ದೆ ಬರೋಕ್ಕಂತೂ ಆಗಲಿಲ್ಲ. ಹೋಗಿ ತೊಗೊಂಡು ಬಂದ್ವಿ. ಇದು ನೋಡಿ ಪ್ಯಾಕಿಂಗು, ಬಳೆ, ಅರಿಶಿನ ಕುಂಕುಮ ಎಲ್ಲ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅದು ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ. ದೇವ್ರು ಒಳ್ಳೇದು ಮಾಡಲಿ ಅಂತ ಎಲ್ಲರೂ ಒಂದ್ಸಲ ಕೈ ಮುಗ್ಬಿಡಿ. ನನಗೂ ಒಳ್ಳೇದು ಮಾಡಲಿ ಅಂತ ಹಂಗೆ ಕೇಳ್ಕೊಬಿಡಿ. ಅಲ್ಲಿಂದ ಬಂದಾಯಿತು. ನಮ್ಮಮ್ಮ ಕರಳೆ ಸಾಂಬಾರು ಮಾಡ್ತೀನಿ ಅಂತ ಮಾಡ್ತಿದ್ರು. ಯಾರ್ಯಾರು ಕರಳೆ ಸಾಂಬಾರು ತಿಂದಿದ್ದೀರಾ ಈ ಸೀಸನಲ್ಲಿ ಅಂತ ಕಮೆಂಟ್ ಮಾಡಿಬಿಡಿ. ನನಗೆ ಕರಳೆ ಸಾಂಬಾರು ಮಾಡೋದಕ್ಕೆಲ್ಲ ಬರಲ್ಲ, ತಿನ್ನೋಕೆ ಮಾತ್ರ ಚೆನ್ನಾಗಿ ಬರುತ್ತೆ. ಇದಕ್ಕೆ ಎಷ್ಟೊಂದು ಥರ ಕಾಳು ಸೊಪ್ಪು ಎಲ್ಲ ಹಾಕ್ಬೇಕಂತೆ. ನನಗಷ್ಟು ಐಡಿಯಾ ಎಲ್ಲ. ನಮ್ಮಮ್ಮ ನೈಟೇ ಎಲ್ಲ ನೆನೆಯೋಕೆ ಇಟ್ಟಿದ್ರು. ಕಾಳೆಲ್ಲ ಅದಕ್ಕೆ ನೈಟೇ ನೆನೆಯೋಕೆ ಇಡಬೇಕಂತೆ. ಸೊ ಕಾಳು ಮತ್ತು ಸೊಪ್ಪು ಎಲ್ಲ ತೊಗೊಬಂದು ಅದಕ್ಕೆ ಅಡುಗೆ ರೆಡಿ ಮಾಡ್ತಿದ್ರು. ನನ್ನ ಮಾತ್ರ ಇದಕ್ಕೆ ರೆಸಿಪಿ ಕೇಳಬೇಡಿ. ಇನ್ನೊಂದ್ಸಲ ಹೇಳು. ನನ್ನ ಮಾತ್ರ ಇದಕ್ಕೆ ರೆಸಿಪಿ ಕೇಳಬೇಡಿ, ನನಗಂತೂ ಇದು ರೆಸಿಪಿ ಎಲ್ಲ ಗೊತ್ತಿಲ್ಲ. ನಮ್ಮಮ್ಮ ಅಡುಗೆ ಮಾಡ್ತಿದ್ರೆ ನಮ್ಮ ಅಕ್ಕ ಹೆಲ್ಪ್ ಮಾಡ್ದೆ, ಹಣ್ಣು ತಿನ್ಕೊಂಡು ಗೂಬೆ ಥರ ಸೈಡಲ್ಲಿ ಕೂತಿದ್ಲು. ತಂಗಿ, ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ನಮ್ಮಮ್ಮ ಕರಳೆ ಸಾಂಬಾರು ಮಾಡಿದ್ರು, ತುಂಬ ಚೆನ್ನಾಗಾಗಿತ್ತು. ಏನೇ ಹೇಳಿ ಅಮ್ಮನ ಕೈ ರುಚಿನೇ ಬೇರೆ. ನಾವು ಮಾಡಿರೋ ಅಡುಗೆ ಅಷ್ಟೊಂದು ಟೇಸ್ಟೇ ಸಿಗೋಲ್ಲ, ಬಟ್ ಅಮ್ಮ ಮಾಡಿದ್ರೆ ಅದರಲ್ಲಿ ಏನೋ ಒಂಥರ ರುಚಿ ಸಿಗುತ್ತೆ. ಆ ಟೇಸ್ಟ್ ನಾವು ಟ್ರೈ ಮಾಡೋಕ್ಕೋದ್ರೆ ಬರೋದೇ ಇಲ್ಲ. ದೇವರಿಗೆಲ್ಲ ಅಲಂಕಾರ ಮಾಡ್ತಿದ್ರು, ನಾನು ಹೆಲ್ಪ್ ಮಾಡಿದ್ದೀನಿ, ಬಟ್ ಅಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. ತುಂಬಾನೇ ಗ್ರೇಟ್ ಆಗ್ಬಿಟ್ರೆ. ಲಕ್ಷ್ಮಿ ತಾಯಿ, ಎಲ್ಲಾರು ಒಟ್ಟನ್ಗೆ ಬೇಡ್ಕತಾವ್ರೆ ಅಂತ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡ ಕಣವ. ನಾನು ಈ ಕಡೆ ಭಕ್ತಿಯಿಂದ ಬೇಡ್ಕತಾ ಇದ್ದೀನಿ. ನಾನ್ ಕೇಳಿರೋದನ್ನೆಲ್ಲ ತಥಾಸ್ತು ಅಂದ್ಬಿಡವ. ನೀನು ಒಂದೆಣ್ಣಲ್ವೇ ಈ ಹೆಣ್ಮಕ್ಳ ಆಸೆಗೆ ಆಕಾಂಕ್ಷೆಗಳಿಗೆ ಮರಿದಿರ ಸ್ಪಂದಿಸು ತಾಯಿ. ಸದ್ಯಕ್ಕೆ ಕಾಂಚನದ ಒಂದೇ ಕೊರತೆ, ದುಡ್ಡಿನ ಮಳೆನೇ ಹರ್ಸ್ಬಿಡು ತಾಯಿ ಮನೆ ತುಂಬಾ. ನಾನು ಅಷ್ಟೇ ಕೇಳ್ಕೊಳೋದು, ನನ್ ಮಾತು ಗೆಪ್ತಿ ಇರ್ಲಿ ಕಣವ. ಲಕ್ಷ್ಮಿನ ಕೂರ್ಸಾದ್ಮೇಲೆ ನಮ್ಮನೆ ಲಕ್ಷ್ಮಿ ನಾನಲ್ವಾ, ಸೊ ನಾನು ಈ ಥರ ರೆಡಿ ಆಗಿದೆ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ತುಂಬ ಸಿಂಪಲ್, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ವೀಕಲ್ಲಿ 3 days ಆದರೂ ಮಾಡ್ತೀವಿ, ಯಾಕಂದ್ರೆ ನನಗೆ ತುಂಬ ಫೇವ್ರೇಟ್ ಇದು. ಹೆಸರು ಕಾಳನ್ನ ಮೊಳಕೆ ಕಟ್ಟಿಟ್ಕೊಡಿ. ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂತ ಅಂದರೆ ಮಾರ್ಕೆಟಲ್ಲೂ ಸಿಗುತ್ತೆ, ಸೊ ತೊಗೊಬನ್ನಿ. ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಚೂರು ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಈ ಥರ ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಚೆನ್ನಾಗಿ ಚೆಜ್ಜಿಬಿಟ್ಟು ಆ ಎಣ್ಣೆಲಿ ಹಾಕಿ. ಯಾಕಂದರೆ ಇದನ್ನು ಚೆಜ್ಜಿ ಹಾಕಿದ್ರೆ ಅದಕ್ಕೆ ಉಪ್ಪು ಖಾರ ಹಿಡಿದ್ರೆ ಅದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಹಂಗೆ ಹಾಕ್ಕೊಬಿಟ್ರೆ ಬೆಳ್ಳುಳ್ಳಿ ತಿನ್ನೋಕ್ಕೆ ಆಗೋಲ್ಲ, ಅದು ಹಾಗೆ ಬಾಯಿಗೆ ಸಿಗ್ತಿರುತ್ತಲ್ಲ, ಸೊ ಎತ್ತಿ ಸೈಡ್ಗೆ ಇಡಬೇಕು ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಹಂಗಾಗಿ ನಾನು ಸ್ವಲ್ಪನೇ ಹಾಕ್ಕೊತಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಹೆಸರು ಕಾಳು ಇರುತ್ತಲ್ಲ ಮೊಳಕೆ ಕಟ್ಟಿರೋದು, ಅದನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿಬಿಟ್ರೆ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ 1-2 ಕಾಳು ಬಾಯಿಗೆ ಹಾಕಿ ನೋಡಿ. ನಿಮಗೆ ಟೇಸ್ಟ್ ಉಪ್ಪು ಖಾರ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಸರಿ ಇದ್ದರೆ ಓಕೆ. ಫೈನಲಿ ಈ ರೆಸಿಪಿ ರೆಡಿ. ಯಾರಿಗಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಯಾರಿಗಿದು ಫೇವ್ರೆಟ್ ಅವರು ಕಮೆಂಟ್ ಮಾಡಿ. ನನ್ನದ ತಿಂಡಿ ಪೋತ್ರು ಇರ್ತಿರಲ್ವ, ಸೊ
ಅಷ್ಟೇ.